ಇವತ್ತು ನಾವು ಜಗಳ ಆಡ್ತಾ ಇದೀವಿ, ವೀರಶೈವ ಲಿಂಗಾಯತ ಅಂತೆಲ್ಲ ಜಗಳ ಆಡ್ತಾ ಇದೀವಿ. ಆದರೆ ಅವರು ಶರಣ ಸಾಹಿತ್ಯ ಅಂತ ಪತ್ರಿಕೆ ತಂದ್ರಲ್ಲ, ಯಾರು ನೋಡಿದ್ದೀರೇನಪ್ಪ? ನಿಜವಾಗ್ಲೂ ಕೂಡ ಅವರು ಕನ್ನಡದ ಒಬ್ಬ ಹರಿಕತೆ ದಾಸ ಅಂತ ಹೇಳ್ಬೋದು. ಕನ್ನಡವನ್ನೇ ಅವರು ಕನ್ನಡದಲ್ಲಿ ಹರಿಕತೆ ಮಾಡ್ತಾ ಇದ್ರು ಅಂತಲ್ಲ, ಕನ್ನಡವನ್ನ ಹರಿಕತೆಯಲ್ಲಿ ಅವರು ಪ್ರಸಾರ ಮಾಡ್ತಾ ಇದ್ದಂಥವ್ರು. ಹೊಯ್ಸಳರಲ್ಲಿ ಒಂದು ಶಬ್ದ ಇದೆ ಗರುಡ ಅಂತ. ಗರುಡ ಅಂದ್ರೆ ತಮ್ಮನ್ನು ತಾನು ಪೂರ್ಣ ಅರ್ಪಿಸ್ಕೊಳ್ಳೋದು ಅಂತ. ಹಾಗೆ ನಾವು ಕನ್ನಡದ ಗರುಡರಾದವರು ನಾರಾಯಣರಿಂದ. ಈಗ ಬಿ ಶಿವಮೂರ್ತಿ ಶಾಸ್ತ್ರಿ ಅವರು ಪದ್ಮಶ್ರೀ ಬಂದಿತ್ತು. ಕೀರ್ತನ ರತ್ನ ಅಂತನೋ ಏನೋ ಅವ್ರಿಗೆ ಹೆಸರಿತ್ತು. ಹರಿಕತೆನೂ ಕೂಡ ಮಾಡ್ತಾ ಇದ್ರಂತೆ. ನಾನು ನೋಡಿಲ್ಲ, ಶಿವಮೂರ್ತಿ ಶಾಸ್ತ್ರಿಗಳು ನೋಡಿದ್ದೀನಿ. ನಾನು ಅವ್ರ ಮನೆ ಮುಂದೆನೆ ಅಲ್ಲಿ ಟರ್ನ್ ಮೂಲೆ ಇದೆ. ನೇರವಾಗಿ ರಾಮ ಮಂದಿರದಿಂದ ಮುಂದಕ್ಕೆ ಬಂದರೆ ರಾಜಾಜಿನಗರದಲ್ಲಿ ಹಾಗೆ ಬರೋ ಹೊತ್ತಿಗೆ ಅಲ್ಲಿ ಒಂದು ಇದೆ. ಇವತ್ತಿಗೂ ಇದೆ. ಅವರ ಮಗನೇ ಇವತ್ತು ಎಚ್ ಎಸ್ ಶಿವಪ್ರಕಾಶ್ ಅವರು. ಅವರ ಇನ್ನೊಬ್ಬ ಮಗ ದೊಡ್ಡವರು ರೇಣುಕಾ ಪ್ರಸಾದ್ ಅವರು, ಲೀಲಾದೇವಿ ಆರ್ ಪ್ರಸಾದ್ ಅವರ ಯಜಮಾನರು. ಇವರೆಲ್ಲರೂ ನನಗೆ ಎಲ್ಲ ಆತ್ಮೀಯರು. ಅದೇ ಸೌಜನ್ಯ, ಅದೇ ಪ್ರೀತಿ, ಅದೇ ವಿಶ್ವಾಸ. ಶಿವಮೂರ್ತಿ ಶಾಸ್ತ್ರಿಗಳು ನಾಡನ್ನೆಲ್ಲ ಸುತ್ತಿದವರು. ನಿಜವಾಗ್ಲೂ ಕೂಡ ಅವರು ಕನ್ನಡದ ಒಬ್ಬ ಹರಿಕತೆ ದಾಸ ಅಂತ ಹೇಳ್ಬೋದು. ಕನ್ನಡವನ್ನೇ ಅವರು ಕನ್ನಡದಲ್ಲಿ ಹರಿಕತೆ ಮಾಡ್ತಾ ಇದ್ರು ಅಂತಲ್ಲ, ಕನ್ನಡವನ್ನ ಹರಿಕತೆಯಲ್ಲಿ ಅವರು ಪ್ರಸಾರ ಮಾಡ್ತಾ ಇದ್ದಂಥವ್ರು. ಇವತ್ತು ನಾವು ಜಗಳ ಆಡ್ತಾ ಇದೀವಿ, ವೀರಶೈವ ಲಿಂಗಾಯತ ಅಂತೆಲ್ಲ ಜಗಳ ಆಡ್ತಾ ಇದೀವಿ. ಆದರೆ ಅವರು ಶರಣ ಸಾಹಿತ್ಯ ಅಂತ ಪತ್ರಿಕೆ ತಂದ್ರಲ್ಲ, ಯಾರು ನೋಡಿದ್ದೀರೇನಪ್ಪ? ನಾವೆಲ್ಲ ಶರಣರು ಅಂತ ಅವ್ರು ಮಾಡಿದ್ರಲ್ಲ. ಎಷ್ಟು ಕಾವ್ಯಗಳನ್ನು ಎಡಿಟ್ ಮಾಡಿದ್ದಾರೆ ಅವರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಸಾಹಿತ್ಯ ಪರಿಷತ್ತಿಗೆ ಅವ್ರು ಸಮ್ಮೇಳನ ಅಧ್ಯಕ್ಷರಾಗಿದ್ರು ನಂಗೆ ಗೊತ್ತಿಲ್ಲ. ಪದ್ಮಶ್ರೀ ಅಂತ ಅವ್ರಿಗೆ ಸಿಕ್ಕಿತ್ತು. ಯಾರು ಡಾಕ್ಟ್ರೇಟ್ ಕೊಟ್ಟ ಅದು ನಂಗೆ ಗೊತ್ತಿಲ್ಲ. ಯಾವ ಯೂನಿವರ್ಸಿಟಿ ಅವರು ಡಾಕ್ಟ್ರೇಟ್ ಕೊಟ್ಟಂಗಿಲ್ಲ. ಬಹಳ ಸ್ಥೂಲಕಾಯ. ಅವರು ಹೆಜ್ಜೆ ಇಟ್ಟರೆ ಮುಂದಕ್ಕೆ ಹೆಜ್ಜೆ ಇಡ್ತಾರೋ ಇಲ್ವೇನೋ ಅನ್ನುವಷ್ಟು ಭಾರಿ ದೇಹ ಇದ್ದವರು ಅವರು ಶಿವಮೂರ್ತಿ ಶಾಸ್ತ್ರಿಗಳು. ತುಂಬ ಮಹಾಪಂಡಿತರಲ್ಲಿ ಒಬ್ಬರು, ಬಹಳ ರಸಿಕರು. ಯಾರ ಮೇಲೆ ಸಿಟ್ಟು ಮಾಡಿಕೊಂಡು ಇನ್ನೊಂದು ಇಲ್ಲ. ಇವ್ರಿಗೂ ಆ ನಾಲ್ಕರಿಗೂ ಹಾವು ಉಂಗುಸಿ ಥರ ಇತ್ತು ಜಗಳ ಅಂತ ನಾವು ಕೇಳಲ್ಪಟ್ಟಿದ್ದೀವಿ. ನನ್ನ ಎದುರುಗಡೆ ಏನು ಮಾಡಲಿಲ್ಲ ಅಥವಾ ತೋರಿಸ್ಲಿಲ್ಲ, ಅದಲ್ಲ ಪ್ರಶ್ನೆ. ಆದರೂ ಅವರಿಬ್ಬರಿಗೂ ಆಗ್ತಿರಲಿಲ್ಲ. ಪರಿಷತ್ತಿನ ಅವ್ರದ್ದೇ ಆದ ನೆಲೆಯಲ್ಲಿ ದಿಕ್ಕಿನಲ್ಲಿ ಅದನ್ನು ಕಟ್ಕೊಂಡು ಬಂದರು. ಹಿರಿಮಗರಾದ ರೇಣುಕಾ ಪ್ರಸಾದ್ ಅವರು ಅಡ್ವೊಕೇಟ್ ಆಗಿದ್ದಾರೆ. ಲೀಲಾದೇವಿ ಆರ್ ಪ್ರಸಾದ್ ಅವರು ಈ ನಮ್ಮ ನಾಡು ಕಂಡ ಒಬ್ಬ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು. ಸೌಜನ್ಯ ಪರರು, ಮುತ್ಸದ್ದಿ. ಹೌದೌದು, ಮುತ್ಸದ್ದಿ ಕೂಡ. ಅವರು ಇದ್ದಿದ್ರೆ ಅವರು ಮುಖ್ಯಮಂತ್ರಿಯೂ ಕೂಡ ಆಗಬಹುದಾದ ಅರ್ಹತೆ ಇದ್ದಂಥವ್ರು. ಈಗ ಅಣ್ಣಣ್ಣಾಗಿರ್ಬೋದು, ಇದಾರೋ ಇಲ್ವೋ ಅದನ್ನು ಇದ್ರೆ ಸಂತೋಷ. ಖಂಡಿತ ಆಕೆ ಸಾಹಿತ್ಯ ಸಮ್ಮೇಳನದ ಪರಿಷತ್ತಿನ ಅಧ್ಯಕ್ಷ ಆಗ್ಬೋದಾಯಿತು, ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಕೂಡ ಆಗ್ಬಹುದು. ಇವರೇನೋ ಮಾಡ್ಕೊತಿರ್ತಾರೆ, ಮಹಿಳೆಯರು ಯಾರು ಇಲ್ಲವೋ ಅಂದ್ರೆ ಅಯ್ಯೋ ಲೀಲಾದೇವಿ ಅವರು ಇದ್ದಾರೆ ಅಂತ ಅನ್ನೋನು ನಾನು. ಅವ್ರಿಗೆ ಶಕ್ತಿ ಇದ್ದಿದ್ರೆ ಪರಿಷತ್ತಿನ ಅಧ್ಯಕ್ಷರಾಗ್ಬೋದಾಗಿತ್ತು. ಇವತ್ತು ಶಕ್ತಿ ಬೇಕು, ಸಾಹಿತ್ಯ ಬೇಡ. ಅವರು ಬರಹಮಣಿಗೆ ಮಾಡಿದ್ದಾರೆ. ರೇಣುಕಾ ಪ್ರಸಾದ್ ಕೂಡ ತುಂಬಿದ ಜೀವ. ಅವ್ರ ತಂದೆ ಥರನೇ ಕಾಣಿಸ್ತಾರೆ ಅವರು. ಶಿವಪ್ರಕಾಶ್ ಈಗ ಅದೇ ಥರ ಆಗ್ಬಿಟ್ಟಿದೆ, ಅದೇ ಸ್ಥೂಲಕಾಯ, ನನಗಿಂತ ಚಿಕ್ಕವನು ಆತ. ಆದರೂ ಇವತ್ತು ದೇಶ ವಿದೇಶದೆಲ್ಲ ಹೆಸರು ಮಾಡಿರೋರಲ್ಲಿ ಶಿವಪ್ರಕಾಶ್ಗೆ ಒಳ್ಳೆ ಹೆಸರಿದೆ, ಕನ್ನಡದ ಕವಿ ಅಂತ. ಆಮೇಲೆ ಮಾತಾಡ್ತೀನಿ ಶಿವಪ್ರಕಾಶ್ ಬಗ್ಗೆ. ಶಿವಮೂರ್ತಿ ಶಾಸ್ತ್ರಿಗಳು ಬೇಕಾಷ್ಟು ಕೆಲಸ ಅಷ್ಟಿಷ್ಟದ. ಶರಣ ಸಾಹಿತ್ಯ ಪತ್ರಿಕೆ ತರೋದಿದೆಯಲ್ಲ, ಅದು ಸುಲಭ ಅಲ್ಲ, ಮಾಸಪತ್ರಿಕೆ ಅದು. ಅದನ್ನ ತಲೆ ಮೇಲೆ ಇಟ್ಕೊಂಡು ಅವರು ಕರ್ನಾಟಕ ಎಲ್ಲ ಸುತ್ತಿದ್ದಾರೆ. ಅವು ಬಹುಶಃ ಅವ್ರಿಗೆ ವಂಶ ಪಾರಂಪರೆ ಅಂತಾನೋ ಅಥವಾ ಅವ್ರ ತಂದೆಗಿಂದ ಏನಾರು ಆಸ್ತಿ ಗಿಸ್ತಿ ಮಾಡಿ ಇಟ್ಟಿದ್ರು ಏನೋ ಗೊತ್ತಿಲ್ಲ, ಆಸ್ತಿವಂತರವರು. ಶಿವಮೂರ್ತಿ ಶಾಸ್ತ್ರಿಗಳು ಏನು ಬೀದಿಗೆ ಬಿದ್ದು ಅಂತವ್ರಲ್ಲ, ಗಟ್ಟಿ ಧ್ವನಿ ಹೇಳಿದ್ರೆ ಹಾಗಿತ್ತು ಅವ್ರಿಗೆ, ಗೊತ್ತಾಯ್ತಾ? ಹಾಗೆ ಅಂತ ಅವರು ಕೂಡ ಈ ನಾಡಿಗೆ ದುಡಿದಿದ್ದಾರೆ. ಅವರು ವೀರಶೈವರೋ ಲಿಂಗಾಯತರೋ ನನಗೆ ಗೊತ್ತಿಲ್ಲ, ಆದರೆ ಶರಣರವರು, ಶಿವಶರಣರಿಗಾಗಿ ಅವರು ತಮ್ಮ ತನು ಮನ ಧನ ಎಲ್ಲವನ್ನು ತ್ಯಾಗ ಮಾಡಿರೋರು ನಮ್ಮ ಶಿವಮೂರ್ತಿ ಶಾಸ್ತ್ರಿಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರ ಹತ್ರ ಹೋಗ್ತಾ ಇದ್ದೆ, ಕೂತ್ಕೋ ಅನ್ನೋರು ಒಂಥರ ಏನೋ ದಂಡಿಸ್ದಂಗೆ, ಕೂತ್ಕೋತೀಯೋ ಇಲ್ವೋ ಅಂತ ಎಚ್ಚರಿಕೆ ಕೊಟ್ಟಾಗೆ. ಆಮೇಲೆ ಪ್ರೀತಿಯಿಂದ ಕೇಳೋರು. ಅವ್ರದ್ದು ನಾನು ಇದನ್ನ ಬೆಂಗಳೂರು ಬರಹಗಾರರು ಮಾಡುವಾಗ ಅವ್ರನ್ನ ಕಂಡಿದ್ದೆ ನಾನು. ಮತ್ತು ಪೇಟ ಹಾಕೋರು, ಮೈಸೂರು ಪೇಟ ಹಾಕೋರು. ಕಾರ್ಯಕ್ರಮಕ್ಕೆ ಬಂದರೆ, ಹೊರಗಡೆ ಬಂದರೆ ಅವರು ಪೇಟ ಧರಿಸೋರು. ಭಾಳ ಇದಾಗಿರುವಂಥ ಮನುಷ್ಯ ಆತು. ಸುಂದರವಾಗೂ ಇದ್ದರು, ಚೆನ್ನಾಗೂ ಇದ್ದರು, ತುಂಬ ಚೆನ್ನಾಗಿದ್ದರು. ಇವರಿಬ್ಬರೂ ಚೆನ್ನಾಗಿದ್ದಾರೆ, ಅಣ್ಣ ತಮ್ಮದಿರು ಕೂಡ ತುಂಬ ಸುಂದರವಾಗಿ ಚೆನ್ನಾಗಿದ್ದಾರೆ. ಸ್ಥೂಲಕಾಯ, ದೊಡ್ಡ ದೇಹ. ಆದ್ದರಿಂದ ಅದೇನು ಮಾಡೋಕ್ಕಾಗಲ್ಲ. ಅದು ಯಾಕೆ ಅವ್ರ ಮನೆತನಕ್ಕೆ ಬಂದ್ಬಿಡ್ತಾ ಏನೋ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ
ಶಿವಮೂರ್ತಿ ಶಾಸ್ತ್ರಿಗಳ ಇಡೀ ಕುಟುಂಬ, ಮಕ್ಕಳಿರ್ಬೋದು, ಸೊಸೆಯಂದಿರ್ಬೋದು, ಕನ್ನಡಕ್ಕೆ ದುಡಿತಾ ಇದ್ದಾರೆ. ಈಗ ದೇಶ ವಿದೇಶಗಳಲ್ಲೂ ಕೂಡ ಅವ್ರ ಹೆಸರು ಮಾಡುವಷ್ಟು ಅವರು ಬೆಳೆದಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ. ನಾನು ಶಿವಮೂರ್ತಿ ಶಾಸ್ತ್ರಿಗಳ ಬಗ್ಗೆ ಹೇಳಿದ್ನಲ್ಲ, ಅವ್ರು ಆದಮೇಲೆ ಜಿ ನಾರಾಯಣ ಅವರು ಬಂದ್ರ ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನು ಲಿಸ್ಟ್ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಅಂತೂ ಜಿ ನಾರಾಯಣ ಅವರು 1969ರಿಂದ ಒಂದು 10 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಂದು ಶ್ರೀಸಾಮಾನ್ಯರ ಒಂದು ವಿಶ್ವವಿದ್ಯಾನಿಲಯ ಅನ್ನುವ ಹಾಗೆ ಮಾಡಿದವರು. ಆ ಎಲ್ಲ ಕೀರ್ತಿಯು ಜಿ ನಾರಾಯಣ ಅವ್ರಿಗೆ ಹೋಗಬೇಕು. ಅವರು ಸಾಹಿತಿಯು, ಪುಸ್ತಕ ಬರೆದಿದ್ದವರು, ಈ ಥರದ ಮಾತುಗಳಿಂದ ಅಲ್ಲ ಉಪಯೋಗ. ಅವರು ವಿನೋದ ಅಂತ ಪತ್ರಿಕೆ ತರ್ತಾ ಇದ್ರು, ಇವತ್ತಿಗೂ ಬರ್ತಾ ಇದೆ. ಅವ್ರ ಮಗ ತರ್ತಾನೆ ಅದನ್ನು. ನಮ್ಮ ಜೊತೆ ಎಲ್ಲ ಸಂಪರ್ಕ ಇಟ್ಕೊಂಡಿದ್ದಾರೆ. ಎಷ್ಟು ಜನನ್ನ ಬೆಳೆಸಿದ್ದಾರೆ ಅವರು. ಅವರು ಮೇಯರ್ ಆಗಿದ್ದವರು, ಬೆಂಗಳೂರಿಗೆ ಮೇಯರ್ ಆಗಿದ್ದಂಥ ಮಹಾನುಭಾವ ನಾರಾಯಣ ಅವರು. ಅವಾಗ ಅವರು ಮನೆ ಮನೆಗೆ ಕನ್ನಡ ಪುಸ್ತಕಗಳನ್ನು ಮಾರಾಟವನ್ನು ಶುರು ಮಾಡಿದ್ದು ಬೆಂಗಳೂರಿನಲ್ಲಿ ನಾರಾಯಣ ಅವರು. ಅವಾಗಿನ್ನೂ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರಲಿಲ್ಲ ಅವರು, ಗೊತ್ತಾಯ್ತಾ? ಅದೆಲ್ಲ ಮೆಚ್ಚುಗೆ ಆಗಿತ್ತು ಸಾಹಿತಿಗಳಿಗೆ, ಬೆಂಗಳೂರಿನ ಜನಗಳಿಗೆ ಎಲ್ಲ ಮೆಚ್ಚುಗೆ ಆಗಿತ್ತು. ಅಂಥ ಒಬ್ಬ ಮೇಯರ್ ಆಗಿದ್ದಂಥ ಜಿ ನಾರಾಯಣ ಅವರು ಸಾಹಿತ್ಯ ಪರಿಷತ್ತಿಗೆ ಈ ಸಾಹಿತಿಗಳ ದೊಡ್ಡವರು ಇದ್ರಲ್ಲ, ರಾಜರತ್ನಂ, ಡಿ ವಿ ಜಿ ಅವರ ಪರಮ ಭಕ್ತರು ನಮ್ಮ ನಾರಾಯಣ ಅವರು, ಮುಗುಳಿ, ಇವರೆಲ್ಲರ ಪ್ರೋದ್ಬಲದಿಂದ ಅವರು ಸಾಹಿತ್ಯ ಪರಿಷತ್ತಿಗೆ ನಿಂತರು, ಗೆದ್ದರು. ಯಾರ ವಿರುದ್ಧನೋ ನನಗೆ ಗೊತ್ತಿಲ್ಲ, ಶಿವಮೂರ್ತಿ ಶಾಸ್ತ್ರಿಗಳ ವಿರುದ್ಧವೇ ಗೆದ್ದಿರ್ಬೋದೇನೋ ನನ್ನ ಮನಸ್ಸಿನಲ್ಲಿ. ನಾನು ಅದನ್ನು ಅಷ್ಟು ಪೂರ್ಣ ಇದನ್ನು ಅಧಿಕೃತವಾಗಿ ಮಾತಾಡಲಾರೆ. ಅಂತೂ ಜಿ ನಾರಾಯಣ ಅವರು ಬಂದಾಗ ನನ್ನಂಥವರು ಎಲ್ಲ ಫೋಟೋನೇ ಇದೆ. ಆ ಫೋಟೋನ ನೀವು ನೋಡ್ಬಿಟ್ರೆ ಆಶ್ಚರ್ಯಪಟ್ಬಿಡ್ತೀರಿ. ನಮ್ಮ ಇವನು ನಾಲ್ಕು ಸತ್ಯನಾರಾಯಣ, ಶುದ್ರ ಶ್ರೀನಿವಾಸ, ನಾನು, ಇಂಥವ್ರೆಲ್ಲರೂ ಎಲ್ಲ ನಾವು ಆ ಹುಡುಗರು. ಯೌವನ ಅಂದ್ರೇನು? ಕನ್ನಡಕ್ಕಾಗೇ ನಾವು ನಮ್ಮನ್ನು ಅದು ಹೊಯ್ಸಳರಲ್ಲಿ ಒಂದು ಶಬ್ದ ಇದೆ, ಗರುಡ ಅಂತ. ಗರುಡ ಅಂದರೆ ತಮ್ಮನ್ನು ತಾನು ಪೂರ್ಣ ಅರ್ಪಿಸ್ಕೊಳ್ಳೋದು ಅಂತ. ಹಾಗೆ ನಾವು ಕನ್ನಡದ ಗರುಡರಾದವರು ನಾರಾಯಣರಿಂದ. ಅವರು ಅಷ್ಟೇ ಅಲ್ಲ, ಸಾಹಿತ್ಯಗಳನ್ನ ಅಷ್ಟೇ ಅಲ್ಲ, ಅವರು ಆ ಇಡೀ ಮಂಡಿ ಅಲ್ಲಾದ ಮರ್ಚೆಂಟ್ಗಳನ್ನ, ವ್ಯಾಪಾರಿಗಳನ್ನೆಲ್ಲ ಸಾಹಿತ್ಯ ಪರಿಷತ್ತಿಗೆ ಕರ್ಕೊಂಬಂದವರು ಜಿ ನಾರಾಯಣ ಅವರು. ಶ್ರೀಸಾಮಾನ್ಯರನ್ನ ಅವರು ತಂದು ಅದೇನು ಕೊಡ್ತಿದ್ರು? ದುಡ್ಡು ಕೊಡ್ತಿದ್ರ, ದವಸ ಕೊಡ್ತಿದ್ರ, ಧಾನ್ಯ ಕೊಡ್ತಿದ್ರ, ಏನು ಒಟ್ಟಲ್ಲಿ ಎಲ್ಲ ಕಾರ್ಯಕ್ರಮಕ್ಕೂ ಆ ಜನ ಬಂದು ಕೂತ್ಕೊಳ್ಳೋರು. ಯಾಕೆಂದ್ರೆ ಮೇಯರ್ ಆಗಿದ್ರಲ್ಲ, ಅವರಿಗೆಲ್ಲ ಕೆಲಸ ಮಾಡಿದ್ರಲ್ಲ, ಅವ್ರು ಏನೇನು ಆಶೋತ್ತರಗಳನ್ನು ಈಡೇರಿಸಿದ್ರಲ್ಲ, ಗೊತ್ತಿಲ್ಲ ನಮಗೆ. ಜಿ ನಾರಾಯಣ ಅವ್ರ ಬಗ್ಗೆ ಅಧಿಕೃತವಾದ ಒಂದು ಜೀವನ ಚರಿತ್ರೆಯೋ ಬರಬೇಕು. ಅವರೇನು ಆತ್ಮಕಥೆ ಬರೆದಿಲ್ಲ, ಒಂದು 2-3 ಅಭಿನಂದನಾ ಗ್ರಂಥಗಳು ಬರೆದಿದೆ. HS ಪಾರ್ವತಿ ಅವರು ಇವರೆಲ್ಲ ಅದನ್ನು ಎಡಿಟ್ ಮಾಡಿರೋದು ನನ್ನ ಹತ್ರನೇ ಇದೆ, ಅದು ಬೇರೆ ವಿಷಯ. ಇವತ್ತು ಜಿ ನಾರಾಯಣ ಅವರು ಬಹುಶಃ ನನಗೆ ತಿಳಿದ ಹಾಗೆ ಅವರು ಮಂಡ್ಯ ಜಿಲ್ಲೆಯ ಯಾವುದೋ ಬೆಚ್ಚಗಿರಹಳ್ಳಿ ಹತ್ರನೇ ಎಲ್ಲೋ ಅವ್ರ ಊರು ಬರುತ್ತೆ. ನನ್ನ ಕರೆದಿದ್ರು, ಅಲ್ಲಿ ದೊಡ್ಡದಾಗಿ ಮಕ್ಕಳು ಒಂದು ಇದನ್ನು ಭವನ ಕಟ್ಟಿದಾರಂತೆ ತಂದೆಯವರ ಹೆಸರಿನಲ್ಲಿ. ನಾನು ಹೋಗಲಿಲ್ಲ. ಬಟ್ ಇವತ್ತಿಗೂ ಜಿ ನಾರಾಯಣ ಅವರ ಹೆಸರು ಉಳಿದಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ದೊಡ್ಡ ಇದಿರ್ಬೋದು, ಬೇರೆಯವರು ಇರ್ಬೋದು, ಆದರೆ ಜಿ ನಾರಾಯಣ ಅವರ ಸ್ಥಾನ ಎಂದೆಂದೂ ಅಜರಾಮರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಕೆಲಸ ಮಾಡಿದ್ದಾರೆ ಅವರು. ಸಾಹಿತ್ಯ ಪರಿಷತ್ನ ಘಟಕವನ್ನು ಅವರು ಜಿಲ್ಲೆಗೆ, ತಾಲ್ಲೂಕಿಗೆ ತಗೊಂಡು ಹೋದಂಥವ್ರು ನಾರಾಯಣ. ತಾಲ್ಲೂಕು ಘಟಕ ಅವರು ಒಂದು ರೀತಿ ರಾಜಕಾರಣಿಯೂ ಹೌದು, ರಾಜಕಾರಣಿಯೂ ಅಲ್ಲ. ಅವ್ರಿಗೆ ಗೊತ್ತಿತ್ತು ಇದೆಲ್ಲ ರಾಜಕೀಯದ ತಂತ್ರ ಹೇಗೆ ಮಾಡಬೇಕು, ಎಂಥವ್ರನ್ನ ಹೇಗೆ ಒಲಿಸ್ಬೇಕು ಮಾಡಬೇಕು ಅಂತ. ಅದಕ್ಕೆ ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಅವರು ಗರಡಿಲೇ ನಾನು ಬೆಳೆದಿದ್ದೆ. 74ನೇ ಇಸ್ವಿನಲ್ಲಿ ಅವರೇ ಅಧ್ಯಕ್ಷರಾಗಿದ್ದರು. ಅವ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೆ, ಕುವೆಂಪು ಪತ್ರಗಳು. ಆ ಬುಕ್ಕಿನ ಬೆಲೆ 10 ರೂಪಾಯಿ. 6 ರೂಪಾಯಿ ಅದನ್ನು ಆ ದಿನ ಕೊಡಲಾಗುತ್ತದೆ. ಆಯಿತು, ರಿಲೀಸ್ ಆಯಿತು, ಪೇಪರ್ನೆಲ್ಲ ಬಂತು, ಎಲ್ಲ ಮಾಡ್ತು. ಪರಿಷತ್ತಿಗೆ ಹೋದೆ. ಪರಿಷತ್ತಿನ ಲೈಬ್ರರಿ ತಗೋತಾ ಇದ್ರು, ಅವತ್ತು ಇದೆ ಇವತ್ತು ಇದೆ. ನಾನು ಆಮೇಲೆ ಹೋಗಲಿಲ್ಲ. ಈ ನಡುವೆ ಇವ್ರು ಯಾರು ಬಂದ್ರಲ್ಲ, ಹಂಪನವರೆಗೂ ನಾನು ಓಡಾಟ ಮಾಡಿದ್ದೀನಿ ಪರಿಷತ್ತಲ್ಲಿ. ಹೋಗಿ ಅವ್ರನ್ನ ಜಿ ನಾರಾಯಣ ಅವ್ರನ್ನ ಈ ಪುಸ್ತಕ ತಗೋಬೇಕು ಅಂತ ಒಂದು 5 ಕಾಪಿಯೋ 10 ಕಾಪಿಯೋ ಕೊಡಿ, ಬಿಲ್ ಮಾಡಿಕೊಡಿ. ಬಿಲ್ ಮಾಡಿದೆ ಅಲ್ಲೇ ಅವ್ರ ಎದುರುಗಡೆ. ಇದೇನಿದು ಇಷ್ಟ ಹಾಕಿದ್ರೆ ಹತ್ರ? ಅಲ್ಲ, ನೀವು ಮೊನ್ನೆಯೋ ಫಂಕ್ಷನಲ್ಲಿ 6 ರೂಪಾಯಿ ಅಂತ ಪ್ರಕಟಿಸಿದ್ದೀರಿ. ಇದು ಜಿ ನಾರಾಯಣ. ಈಗ ಕೇಳಿದ್ರು ನಾನು ಕೊಡಲಿಲ್ಲ ಅವರಿಗೆ. ಬೇಡ ಬಿಡಿ ಸರ್, ಪರವಾಗಿಲ್ಲ, ನೀವು ಬಂದು ತಗೊಂಡಿದ್ರೆ 50 ಕಾಪಿ ತೊಗೊಂಡಿದ್ರು ಕೊಡ್ತಾ ಇದ್ದೆ. ನಾನು ಹಾಗೆ ಮಾತಾಡ್ತಾ ಇದ್ದೆ ಆವಾಗ. ಅದಕ್ಕೆ ಇವನು ನಮ್ಮ ಗರಡಿನಲ್ಲಿ ಬೆಳೀಲಿಕ್ಕೆ ಹೊರಟ, ಇವನು ಮುಖಕ್ಕೆ ಹೊಡೆದಂಗೆ ಮಾತಾಡ್ತಾನೆ ಅಂತ ಹತ್ತಿರಕ್ಕೆ ಸೇರಿಸ್ಲಿಲ್ಲ ಅವರು. ಯಾವ ಕಮಿಟಿನಲ್ಲೂ ನನ್ನ ಹಾಕೋದಾಗಲಿ ಮಾಡಲಿಲ್ಲ. ಆದರೆ ಆಮೇಲೆ ಎಷ್ಟೋ ಕಾರ್ಯಕ್ರಮದಲ್ಲಿ ನಾರಾಯಣ ಅವರು ನಾನು ಸೇರಿದ್ದೀವಿ, ಮಾತಾಡಿದ್ದೀವಿ.
ಅವರು ಅದೇ ಲಘು ಬಗೆಯಿಂದ ಮಾತಾಡಿದ್ದಾರೆ. ಅದು ಅವತ್ತು ಹಾಗೆ ಅಂದಿದ್ದ ಮಾತು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. 6 ರೂಪಾಯಿ ನೀವು ಅವತ್ತು ಕೊಟ್ಟ ಮೇಲೆ ಪರಿಷತ್ತಿಗೂ 6 ರೂಪಾಯಿ ಕೊಡಿ ನೋಡಿ ಅಂತ ಪರಿಷತ್ತಿನ ಹೇಗೆ ಕಟ್ತಾ ಇದ್ರು, ಇದು ನಾನು ಯೋಚನೆ ಮಾಡೋದು. ಆ ದಿಕ್ಕಿನಿಂದ ಜಿ ನಾರಾಯಣ ಅವರು ಪ್ರಾತಸ್ಮರಣೀಯರು ಅಂದರೆ ಅದರಲ್ಲಿ ಜಿ ನಾರಾಯಣ ನಾನು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ಮಾತಾಡಿದ್ದೀನಿ, ಕರೆದಿದ್ದಾರೆ ಬೇರೆ ಬೇರೆ ಸಭೆಗಳಲ್ಲಿ, ಮತ್ತು ಅವ್ರ ಬಗ್ಗೆ ಬರೆದಿದ್ದೀನಿ ಹೇಗಾಯಿತು ಏನು ಅಂತ, ಅವರು ಆಡಳಿತ ಇದೆಲ್ಲ ಮಾಡಿದ್ದೀನಿ ಅಂತ. ಜಿ ನಾರಾಯಣ ಅವರು ಸರಳವಾಗಿ ಅವರ ಕುಟುಂಬ ನಾನು ನೋಡಿದ ಹಾಗೆ ಇದ್ದರು. ಅವರೂ ಹನುಮಂತ ಎಂತಲ್ಲ ಅದು ಯಾವುದೋ ಒಂದು ಹನುಮಂತಗರವೇ ಅನ್ನೋದು ಅಲ್ಲೊಂದು ಮನೆ ಇದೆ ಅವ್ರದ್ದು, ಅವತ್ತು ಇದೆ ಇವತ್ತು ಇದೆ. ಅದನ್ನು ಅಟ್ಟೆ ಅವ್ರಿಗೆ ಆಸ್ತಿ ಕೊಳ್ಳೆ ಹೊಡೆದು ಬೆಂಗಳೂರಿನಲ್ಲೆಲ್ಲ ಲೂಟಿ ಹೊಡೆದು ಎಂದೂ ಅವರು ಮೇಯರ್ ಗುಣ ಎಂದೂ ಅವರು ಪ್ರದರ್ಶನ ಮಾಡಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಎಲ್ರಿಗೂ ಗಮಕಕ್ಕೂ ನಾರಾಯಣರಿರಬೇಕು, ಯಾವುದಕ್ಕೂ ಏನೇ ನೀವು ಕಾರ್ಯಕ್ರಮ ಮಾಡಬೇಕು ಅಂದರೆ ಬೆಂಗಳೂರಿನಲ್ಲಿ ಅಧ್ಯಕ್ಷತೆಗಲ್ಲ, ನೀವು ಟ್ರಸ್ಟ್ ಮಾಡಬೇಕು, ಅದಕ್ಕೆ ಒಂದು ಸಮಿತಿ ಮಾಡಬೇಕು ಅಂದರೆ ಜಿ ನಾರಾಯಣ ಅವರು ಇರಬೇಕು. ತಲೆಕಳಕೆ ಮಾಡಿ ಅವ್ರನ್ನೇನಾದ್ರು ಮಾಡಿ ಪುಸ್ತಕ ಪ್ರಾಧಿಕಾರದೋ ಅಥವಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೋ ಎಲ್ಲಿಗೋ ಅವರು ಅಧ್ಯಕ್ಷರಾಗಿದ್ದರು ಅವರು. ಹಾಗೇನು ಇವ್ರು ಏನೂ ಇಲ್ವಲ್ಲ, ಸಾಹಿತಿ ಅಲ್ಲ, ಹರೇ ವಿನೋದ ತತ್ತರ್ರಿ ಪತ್ರಿಕೆ ಅಂತ ಹೆಂಗೋ ಮಾಡಿ ಅವ್ರನ್ನ ಅಲ್ಲಿ ತಂದು ಕೂರಿಸಿದ್ದು. ಮನೆಗೆ ಕನ್ನಡ ಪುಸ್ತಕ ಅಭಿಯಾನ ಮಾಡಿದಾರಲ್ಲ, ಹಾಗೆ ಈ ಥರ ಮಾಡಿ ಜಿ ನಾರಾಯಣ ಅವರಿದ್ರು. ಎಂದೂ ಅವರು ಸಿಟ್ಟಾಗಿದ್ದು ನಂಗೆ ಗೊತ್ತಿಲ್ಲ, ಎಲ್ಲರೂ ಬೆಳೆಸಿದ್ರು, ಸಮೃದ್ಧಿಯಾಗಿ ಬೆಳೆಸಿದ್ರು. ಆಮೇಲೆ ಅವರೂ ಕೂಡ ತಮ್ಮ ಸಮಸ್ತ ಇದನ್ನು ಕೂಡ ನಾಡಿಗೆ ನುಡಿಗೆ ಅರ್ಪಿಸಿದ್ದಾರೆ, ಅದರಲ್ಲಿ ಮರೆಯೋ ಸಾಧ್ಯ ಇಲ್ಲ. ಅದು ನನಗೆ ಭಾಳ ಸಂತೋಷವಾದ ವಿಚಾರ.